ಹಲೋ, ನಮಸ್ತೆ. ನಮಸ್ಕಾರ ಗುರು. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮೊಮ್ಮಗಳ ತಿಳ್ಕೊಬೇಕಾಯ್ತು ಮೇಡಮ್ ಅವರೇ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿಮ್ಮ. ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್ ಅವರೇ. ಸರಿಮ್ಮ, 1ರಿಂದ 229. 249 ನಂಬರ್ ಹೇಳಿಮ್ಮ. 190 ಮೇಡಮ್ ಅವರೇ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರೂಜಿ. ಹೇಳಿ. ನಮ್ಮ ಮೊಮ್ಮಗಳದು ಮದುವೆದು ಕೇಳ್ಬೇಕಾಯ್ತು ಗುರೂಜಿ. ಅದನ್ನ ಕೇಳಕ್ಕೆ ಮಾಡಿದ್ವಿ ಗುರೂಜಿ. ಮದುವೆ ಆಗುತ್ತೆ ಅಂತ ತೋರಿಸ್ತಾ ಇದೆ, ಏನು ಟೆನ್ಷನ್ ಏನಿಲ್ಲ. ಈಗ ಸದ್ಯಕ್ಕೆ ಚಂದ್ರದಶೆ ನಡೀತಾ ಇದೆ. ಚಂದ್ರ 2026 ಡಿಸೆಂಬರ್ ಮುಗಿಯುತ್ತೆ. ಮುಂದಿನ ವರ್ಷದೊಳಗಡೆ ಮದುವೆ ಆಗುತ್ತೆ. ಮುಂದಿನ ವರ್ಷ ದಾಟದ ಮೇಲೆ ಕಷ್ಟ ಅಂತ ಜಾತಕ ಹೇಳ್ತದೆ. ಯಾಕೆಂದರೆ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶ ಚಂದ್ರ 5-7 ಕಾಂಬಿನೇಷನ್ ಇದೆ. 5-7 ಕಾಂಬಿನೇಷನ್ನು ವಿವಾಹಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಸ್ವಲ್ಪ ಅವಳು ಇಷ್ಟಪಟ್ಟು ಮದುವೆ ಹೋಗ್ತಾರೆ ಗುರೂಜಿ, ಯಾಕೋ ನಿಲ್ತಾ ಇಲ್ಲ. ನಿಲ್ಲೋಂಗೆ ಏನು ಮಾಡೋಣ, ಗಮ್ಯನ ಹಾಕೋಣಪ್ಪ ಅದಕ್ಕೆ. ಅಲ್ಲ ಗುರೂಜಿ, ಒಳ್ಳೆ ಸಂಬಂಧ ಬೇಕು ಅಂತ ನೀವ್ ಹೇಳಿ. ಜೋಬಲ್ಲಿ ಏನು ಒಳ್ಳೆ ತೋರ್ಸ್ಕೊಂಡಿದೀವಿ ಗುರೂಜಿ ನಾವು. ಏನಮ್ಮ? ಕೈಲಾಸ ತಂತ್ರ ಕೂಡ ತೋರ್ಸ್ಕೊಂಡು ನಾನು ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ ಗುರೂಜಿ, ದಿನಾನು. ತರ್ಸ್ಕೊಂಡಿದ್ದೀರಾ? ಭಾಳ ಒಳ್ಳೇದು. ಮತ್ತೆ ನಿಮಗೆ ಆರೋಗ್ಯ ಚೆನ್ನಾಗಾಗತ್ತೆ. ಹೌದು, ಮೊಮ್ಮಗಳಂದ್ರಲ್ಲ, ಎಷ್ಟು ವಯಸ್ಸು? 22 ಗುರೂಜಿ. ಅಯ್ಯೋ, ನಾನೇನೋ 32 ಅನ್ಕೊಂಡಿದ್ದೆ. ಇಲ್ಲ ಗುರೂಜಿ, ಅದೇ 22. ಯಾಕೆ ಯೋಚನೆ ಮಾಡ್ತೀರಾ? ಅವಳಿಗೂ ಕೇಳಿ, ಬೇಗ ಮದುವೆ ಆಗಿ ಹೋಗಕ್ಕೆ ಇಷ್ಟನಾ ಅಂತ ನೋಡ್ಕೊಂಡು ಮಾಡಿ. ನಿಮಗೆ ಇಷ್ಟ ಮದುವೆ ಮಾಡಿಬಿಡ್ಬೇಕು ಅಂತ, ಹೆಣ್ಮಕ್ಳಿಗೆ ಇಷ್ಟ ಇರಬೇಕಲ್ಲ, ಇನ್ನೂ ಎಂಜಾಯ್ ಮಾಡಬೇಕು, ಇನ್ನೂ ಕೆಲಸ ಮಾಡಬೇಕು, ಹೋಗ್ಬೇಕು, ಅದಿರುತ್ತಲ್ವಾ. ಮುಂದಿನ ವರ್ಷದಲ್ಲಿ ಮದುವೆ ಆಗುತ್ತೆ, ಟೆನ್ಷನ್ ತಗೋಬೇಡಿ. ಚಿಕ್ಕಬಳ್ಳಾಪುರದ ಹಾಸ್ಪಿಟ್ಲ್ ಕೆಲಸ ಮಾಡ್ತಾರೆ ಗುರೂಜಿ, ಅವರು ನರ್ಸು ಕೆಲಸ. ಆಯ್ತು, ಮಾಡಲಿ, ಒಳ್ಳೇದು. ಈಗ 5-7 ಬಂದಿರೋದು ಚಂದ್ರದಿಂದ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೋಮವಾರ ಬೇಗ ಮದುವೆ ಆಗಲಿ ಅಂತ ಹೇಳಿ ರುದ್ರಾಭಿಷೇಕ ಮಾಡಿಸಿ. ಸಣ್ಣ ಕಮ್ಮಿ ಖರ್ಚಲ್ಲಿ ರುದ್ರಾಭಿಷೇಕ ಮಾಡಿಸಿ, ಒಳ್ಳೆಯದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿ 10ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಇದರ ಜೊತೆಗೆ ನೋಡಿ, ನಿಮಗೆ ಅದಕ್ಕಿಂತ ಮುನ್ನವೇ ಜನವರಿ 5ನೇ ತಾರೀಕಿನಂದು ವಾಸ್ತುಶಾಸ್ತ್ರದ ಬಗ್ಗೆ ನೀವು ತಿಳ್ಕೊಳ್ಬಹುದು.